ಗುಬ್ಬಿಯಲ್ಲಿ ಜೆಜೆಎಂ ಕಾಮಗಾರಿ ಪ್ರಗತಿ ಪರಿಶೀಲನೆ ಸಭೆ. ಸರಿಯಾಗಿ ಕಾಮಗಾರಿ ಮಾಡದವರ ವಿರುದ್ಧ ಸಿಡಿದೆದ್ದ ಶಾಸಕ. ಜಲಜೀವನ್ ಮಿಷನ್ ಕಾಮಗಾರಿ ಪ್ರಗತಿ ಪರಿಶೀಲನೆ ಸಭೆಯನ್ನ ನಡೆಸಿದ ಶಾಸಕ ಎಸ್ಆರ್ ಶ್ರೀನಿವಾಸ್ ಕಾಮಗಾರಿ ವಿಳಂಬ, ಅರ್ಧಕ್ಕೆ ನಿಲ್ಲಿಸಿದ ಕೆಲಸ, ಹಸ್ತಾಂತರಕ್ಕೆ ಮೀನಾಮೇಷ ಎಣಿಸ್ತಾ ಇರುವ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಇಲಾಖೆ ಗುತ್ತಿಗೆದಾರರಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ತರಾಟೆಯನ್ನ ತೆಗೆದುಕೊಂಡ್ರು. ಸ್ಯಾಂಕ್ಷನ್ ಮಾಡೇ ಇಲ್ಲ ಸರ್. 3 ವರ್ಷದಿಂದ ಸ್ಯಾಂಕ್ಷನ್ ಮಾಡಿಲ್ಲ. ಇಲ್ಲಿ ಬಂದಿರೋ ಸಿಇಒ ಅವತ್ತಿಂದ ಹೌದು. ಗುಬ್ಬಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕುಡಿಯುವ ನೀರು ನೈರ್ಮಲ್ಯ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಜೆಜೆಎಂ ಪ್ರಗತಿ ಪರಿಶೀಲನಾ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಸಭೆಯಲ್ಲಿ ಗುಬ್ಬಿ ತಾಲೂಕಿನ 34 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಲಸಗಳ ಬಗ್ಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಪರಿಶೀಲನೆಯನ್ನ ನಡೆಸಿದ್ರು. ಈ ವೇಳೆ ಮಾತನಾಡಿದ ಅವರು, ತಾಂತ್ರಿಕ ಸಮಸ್ಯೆ ಬಗ್ಗೆ ಆಲಿಸಿದ್ದೇನೆ, ಆದರೆ ಕಳಪೆ ಗುಣಮಟ್ಟದ ಕೆಲಸದ ಬಗ್ಗೆ ಗ್ರಾಮಸ್ಥರಿಂದ ದೂರು ಬರ್ತಾ ಇದೆ. ಇಂತಹ ಕಾಮಗಾರಿ ಬಗ್ಗೆ ಅಧಿಕಾರಿಗಳು ಕ್ರಮ ವಹಿಸಿ ಇನ್ನು 15 ದಿನದಲ್ಲಿ ಬಾಕಿ ಕೆಲಸ ಹಾಗೂ ದುರಸ್ತಿ ಮಾಡಿಸಿ ಪಂಚಾಯಿತಿಗೆ ಹಸ್ತಾಂತರ ಮಾಡಬೇಕೆಂದು ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ಏನಪ್ಪ ಮಾಡಿಸಿದ್ದ ನಿಂದೇನಿತ್ತು ಪರಿಹರಿಸ್ಕೋ. ಯಾರು ಮಾಡ್ಕೊಂಡಿಲ್ಲ? ಇದುವರೆಗೂ 1.5 ವರ್ಷಕ್ಕೆ ಮಾಡ್ಕೊಟ್ಟಿಲ್ಲ. ಫೈನಲ್ ಬಿಲ್ ಕೊಟ್ಟಿಲ್ಲ, 10% ಕೊಟ್ಟಿಲ್ಲ, ದುಡ್ಡಿಲ್ವಾ? ದುಡ್ಡಿದೆ, ರಿಲೀಸ್ ಆಗಿಲ್ಲ. ಇನ್ನು ಚರ್ಚೆ ಸಮಯದಲ್ಲಿ ಗುತ್ತಿಗೆದಾರರು ಶಾಸಕ ಶ್ರೀನಿವಾಸ್ ಬಳಿ ತಮ್ಮ ಅಹವಾಲನ್ನ ತೋಡ್ಕೊಂಡ್ರು. ತುಮಕೂರು ಜಿಲ್ಲೆಯಲ್ಲಿ ತಮ್ಮ ಹಣದಲ್ಲಿ 35% ಹಣ ಹಿಡಿದಿದ್ದಾರೆ. ಹಾಸನ ಮತ್ತು ರಾಮನಗರ ಜಿಲ್ಲೆಯಲ್ಲಿ ಇಎಂಡಿ ಎಫ್ಎಸ್ಟಿ ಹೆಸರಿನಲ್ಲಿ ಹಣ ಹಿಡಿದಿಲ್ಲ, ಆದರೆ ತುಮಕೂರು ಜಿಲ್ಲೆಯಲ್ಲಿ ಮಾತ್ರ ಹಿಡಿದಿದ್ದಾರೆ. ಈ ಜೊತೆಗೆ ಎಲ್ಲ ಸಮಸ್ಯೆಗೆ ಗುತ್ತಿಗೆದಾರರನ್ನೇ ಹೊಣೆ ಮಾಡ್ತಿದ್ದಾರೆ ಎಂದು ಗುತ್ತಿಗೆದಾರ ಪರವಾಗಿ ರೇಣುಕಾ ಪ್ರಸಾದ್ ಕಿಡಿಕಾರಿದ್ದಾರೆ. ಕೆಲಸ ಮಾಡಿ ಅಂತ ಏನ್ ಮಾಡ್ತಾರೆ ಕೆಲಸನ? ಫೈನಲ್ ಬಿಲ್ ಮಾಡ್ತಿಲ್ವಲ್ಲ ಇವರು. ಇಒಟಿ ಪ್ರಶ್ನೆನೇ ಇರಲಿಲ್ಲ. 35% ನಿಮ್ಮ ಹತ್ರ ಇದೆ ಸಾಹೇಬ್ರೆ. ಯಾಕಂದ್ರೆ ಅದು ಟೆಕ್ನಿಕಲ್ ಹ್ಯಾಂಡ್, ನಿಮಗೆ ಟೆಕ್ನಿಕಲ್ ಹ್ಯಾಂಡ್ ನಿಮ್ಗೆ ಗೊತ್ತಿದೆ. ಯಾಕಂದ್ರೆ ಹಿಂದೆ ಮುಂಚೆ ಮಾಡ್ತಿದ್ದು ವಾಟರ್ ಸಪ್ಲೈ ಕೆಲಸದಲ್ಲಿ ಯಾವ ಕಾಂಟ್ರಾಕ್ಟ್ ಇರಲಿಲ್ಲ. ಅವಾಗ ಒಂದು ಕೆಲಸ ಮಾಡಕ್ ಅರ್ಜೆಂಟ್ ಮಾಡ್ತಿದ್ವಿ, ಕೆಲಸ ಮಾಡಿ ಮುಗಿಸ್ಬಿಡೋರು. ಆಗ ಇಒಟಿ ಪ್ರಶ್ನೆ ಗೊತ್ತಿರಲಿಲ್ಲ. ಈಗ ವಾಟರ್ ಲೈನ್ ಇಂದ ಹಿಡಿದು ಪಿಡಿಒಸ್ಗೆ ಮತ್ತೆ ಈ ಎಲ್ಲ ಪ್ರಶ್ನೆ ಕೇಳ್ತಿದ್ದೀರಾ. ಅವ್ರಿಗೆ ನೀವು ಎಸ್ಟಿಮೇಟ್ ಏನ್ ಮಾಡಿದ್ದೀರಾ? ಎಸ್ಟಿಮೇಟ್ ಒಂದು ಕೊಟ್ಟಿದ್ದೀರಾ. 6 ಕಿಲೋಮೀಟರ್ ಇರುತ್ತೆ, 9 ಕಿಲೋಮೀಟರ್ ಮಾಡಿಸ್ಬೇಕು. 165 ಮನೆಗೆ ಮಾಡಿರ್ತೀರಾ, 265 ಮನೆಗೆ ನಲ್ಲಿ ಹಾಕ್ಬಿಡ್ತೀರಾ. ಮಾಡಲಿಲ್ಲ ಅಂತಂದ್ರೆ ಅಲ್ಲೋ ಕಂಪ್ಲೇಂಟ್ ಮಾಡಿಸ್ತಾರೆ. ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಅಂತ ಪ್ರಶ್ನೆ ಕೇಳ್ತೀರಾ. ಅವರು ನಿಮ್ಗೆ ಉತ್ತರ ಕೊಡ್ಬೇಕು, ಸಿಎಸ್ಗೆ ಅವ್ರು ಉತ್ತರ ಕೊಡ್ಬೇಕು. ಎಂಡಿ ಯಾರು ಬರ್ತಿದ್ದಾರೆ, ಎಂಡಿ ಏನಾದ್ರು ಪಿಡಿಒಸ್ಗೂ ಅದಕ್ಕೂ ಸಂಬಂಧ ಆಯ್ತಾ? ಇನ್ನು ಗುತ್ತಿಗೆದಾರರ ಸಮಸ್ಯೆಯನ್ನ ಆಲಿಸಿದ ಶಾಸಕರು ಹೆಚ್ಚಿನ ಸಮಯ ಪಡೆಯದೆ ಕೂಡಲೇ ಕೆಲಸ ಮುಗಿಸಿ ಪಂಚಾಯಿತಿಗೆ ಹಸ್ತಾಂತರ ಮಾಡಿ ಬಿಲ್ ಪಡೆದುಕೊಳ್ಳಲು ಸೂಚಿಸಿ, ಹಸ್ತಾಂತರ ಪಡೆಯಲು ಪಿಡಿಒಗಳು ನಿಧಾನ ಮಾಡಿದರೆ ಕ್ರಮ ಕೈಗೊಳ್ಳಲಾಗುವುದೆಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಚೆಕ್ ಮಾಡಿದ್ರಲ್ಲ,
ನೀವು ಹ್ಯಾಂಡ್ ಓವರ್ ಹೇಳಿದ್ರೆ ಅನುಭವ ಹೇಳಿದ್ರಿ ಎಷ್ಟು ದಿವಸ ಮಾಡಬೇಕು ಈಗ ಅದು ಒಂದು 2 ತಿಂಗಳು ಬೇಕಾಗುತ್ತೆ. ಯಾರು ಕಂಡ್ರು ಚಿಕ್ಕದಾಗಿ ಯಾವ ಕೇಕಲ್ಲ ಯಾರು ಚಿಕ್ಕ ಅಶೋಕ್ ನಿಮಗೆ ಫೈಲ್ ಹೋಗುದು ಟ್ಯಾಂಕ್ ಗೊತ್ತಿಲ್ಲ ಅವ್ರು ಕೆಲಸ ಹೇಳಿಲ್ಲ ಅಂದ್ರೆ 15 ಸಿಕ್ಕಿಗೆ ಫೈಲ್ ಹೋಗುತ್ತೆ ಇದು ತಿಂಗಳಿಗೆ ರೀಸೆಂಟ್ ಆಗುತ್ತೆ ಅವ್ನು ಹೇಳ್ಬಿಟ್ಟು ಇದು ಕಳ್ಸವ 15 ಸಿಕ್ಕೆ ಹಿಡಿಲಿಲ್ಲ ಅಂದ್ರೆ ಸಾಯ ಅಂತ ಹೋಗಿರ್ಬೇಕು ಸರ್ ಸತೀಶ್ ಟಿವಿ ಎಲ್ಲ ಕಂಪ್ಲೀಟ್ ಆಗಿದೆ ಮೊನ್ನೆ ನೆನ್ನೆ ವಿಸಿಟ್ ಮಾಡಿದ್ರು ಸರ್ ವಾಲ್ ಚೇಂಬರ್ ಮಾಡಿ ಆಗಿರ್ತವೆ ಅವು. ವಾಲ್ ಕೆಲಸ ಇದೆ ಸರ್ ಅದು ಹೊರಗಡೆ ವಾಲ್ ಚೇಂಬರ್ ಫಿನಿಶ್ ಮಾಡಿಲ್ಲ ಮೊನ್ನೆ ವಿಸಿಟ್ ಮಾಡಿದ್ರು ಸರ್ ಮಾಡಿ ಬೋರ್ವೆಲ್ ಕನೆಕ್ಷನ್ ಕೊಟ್ಟು ಮುಗಿತು. ಮುಗಿಸು ಅಂತೆಲ್ಲ ಬೇಡ ಯಾಕೆ ಕರೀತೀರಾ ಸತೀಶ್ ಟಿಸಿ ಸಮಸ್ಯೆ ಟಿಸಿ ಅಪ್ರೂವಲ್ ಆಗಿದೆ ಸರ್ ಟಿಸಿ ಮಾಡಿಸ್ಕೊಡ್ತೀನಿ ಮಾಡಿಸು ಬೇಗ ಬೇಗ ಮಾಡ್ಕೊಡ್ಬೇಕು ಬಂದಿದೆ ಸರ್ ಅಪ್ರೂವಲ್ ಆಗೋದಿದೆ ಯಾಕೆ ಟಿಸಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕುಡಿಯುವ ನೀರು ನೈರ್ಮಲ್ಯ ಇಲಾಖೆ ಡಬಲ್ ಕುಮಾರಸ್ವಾಮಿ, ತಾಲೂಕು ಪಂಚಾಯಿತಿ ಇಒ ಶಿವಪ್ರಕಾಶ್, ಎಡಬಲ್ ನಟರಾಜ, ಎಇ ಲಿಂಗರಾಜ ಶೆಟ್ಟಿ ಸೇರಿದಂತೆ ಎಲ್ಲಾ ಪಿಡಿಒಗಳು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.